ಹಲೋ, ಶರಣಾರ್ಥಿರಿ. ಇವತ್ತೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಮದುವೆ ಆದ್ಮಳಕ ಮತ್ತು ಮದ್ವೆಗಿಂತ ಮುಂಚೆದ್ದು ನಾ ಹೇಳ್ತೀನಿ. ಅಂದ್ರೆ ವ್ಯಾಲ್ಯೂ ಆಫ್ ಅಂದ್ರೆ ಹೆಣ್ಮಕ್ಳಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಎಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ ನೋಡ್ರಿ. ತವ್ರ ಮನ್ಯಾಗ ಇದ್ದಾಗ ಅಷ್ಟು ರೆಸ್ಪೆಕ್ಟ್ ಸಿಗಲ್ಲ. ಬಾರೆ ಹೋಗಿ ಎಲ್ಲರೂ ಕೂಡ ಬಾರೆ ಹೋಗಿ ಏನು ಮಾಡ್ತೆ ಏನಿಲ್ಲೇ, ಅದು ತೊಂಬರೆ ಇದು ತೊಂಬರೆ, ಅದು ಆ ಕಡೆ ಹೋಗಿ ಈ ಕಡೆ ಹೋಗಿ ಎಲ್ಲ ಕರೀತಾರೆ. ಬಟ್ ಮದುವೆ ಆದ್ಮ್ಯಾಗ ನೋಡ್ರಿ, ಬರ್ರಿ ಹೋರಿ ಅವರೇ ಚೇಂಜ್ ಆಗ್ತಾರಲ್ಲ, ಅದೇ ಒಂಥರ ಅನ್ನಿಸ್ತದ. ಅಂದ್ರೆ ಮದ್ವೆ ಆದ್ಮಳಕ ಹೆಣ್ಮಕ್ಳಿಗೆ ಜಾಸ್ತಿ ಗೌರವ ಸಿಗ್ತದ ಅಂತ ನನಗೆ ಅನಿಸ್ತದೆ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ಬೇಕು ನೀವು. ಹ್ಯಾಂಗೆ ಅಂತ ಹೇಳ್ತೀನಿ ನೋಡ್ರಿ. ಮದುವೆ ಆದ್ಮಳಕ ಹೆಣ್ತಾಗ್ತಾಳೆ, ಸೊಸೆ ಆಗ್ತಾಳೆ, ಕಾಕಿ ಆಗ್ತಾಳೆ, ಸಣ್ಣಮ್ಮ ದೊಡ್ಡಮ್ಮ ಅತ್ತಿಗೆಮ್ಮ, ಏನು ಪ್ರತಿಯೊಂದು ಅಂದ್ರೆ ಭಾಳಷ್ಟು ರೀತಿಲಿಂತ ರೆಸ್ಪೆಕ್ಟ್ ಆಕಿಗೆ ಸಿಗ್ತದೆ. ಬಟ್ ಅದೇ ಮದ್ವೆಗಿಂತ ಮುಂಚೆ ಸಿಗಲ್ಲ, ಹೌದಲ್ಲ? ಮದುವೆ ಆದ್ಮೇಲೆ ಎಷ್ಟು ಭಾಳಷ್ಟು ಬದಲಾಗ್ತದೆ ರೀ. ನಾನು ಅನುಭವಿಸಿದ ಪ್ರಕಾರ ಇದು ಪ್ರತಿಯೊಂದು ಹೆಣ್ಣು ಅನುಭವಿಸ್ತದ. ಮತ್ತು ಪ್ರತಿಯೊಂದು ಒಂದು ಏನು ಥರದಾಗಲಿ ಅಥವಾ ಒಂದು ಕೊಡೋದಾಗಲಿ ಅಥವಾ ಒಂದು ರೆಸ್ಪೆಕ್ಟ್, ಅಂದರೆ ಎಲ್ಲರ ಮದ್ವೆಗೆ ಹೋದಾಗ ರೆಸ್ಪೆಕ್ಟ್ ಕೊಡೋದಾಗಲಿ, ಅದು ಮದ್ವೆಗಿಂತ ಮುಂಚೆ ಅಷ್ಟು ಕೊಡಲ್ಲ ರೀ. ಮದ್ವೆ ಆದ್ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಕೊಡ್ತಾರೆ. ಅದು ನನಗದು ಭಾಸ ಆಗೈತಿ, ಅದು ಫೀಲ್ ಆಗೈತಿ. ನಿಮಗೂ ಆಗಿದ್ರೆ ನೀವು ಕಮೆಂಟ್ ಮಾಡಬೇಕು. ಯಾಕಂತಂದ್ರೆ ಪ್ರತಿಯೊಂದು ಹೆಣ್ಮಗಿ ಇದು ಆಗೇ ಆಗ್ತದೆ ಈ ಫೀಲಿಂಗ್. ಯಾಕಂದ್ರೆ ನಾವು ಅಥವಾ 19 ಅಥವಾ 21 ಏನು ಏಜ್ನಾಗ ನಮ್ಮ ತವ್ರ ಮನೆಗೆ ನಾವು ಇರ್ತೀವಿ, ಮದ್ವೆ ಆದ್ಮೇಲೆ 21 ಏಜ್ನ 22 ಏಜ್ನಾಗ ಏನು ಮದುವೆ ಆಗ್ತದೆ ಹೆಣ್ಮಕ್ಳಿಗೆ, ಅದು ಮದುವೆ ಆದ್ಮ್ಯಾಗ ಅದು ರೆಸ್ಪೆಕ್ಟ ಸಿಗ್ತದಲ್ಲ, ಗೌರವ ಸಿಗ್ತದಲ್ಲ, ಅದು ಮದುವೆಗಿಂತ ಮುಂಚೆ ಸಿಗಲ್ಲ ಅನ್ನಿಸುತ್ತೆ ನನಗೆ. ಯಾಕಂದ್ರೆ ಈಗಿಂದೆಲ್ಲ ಸಿಚುವೇಶನ್ ನೋಡಿದ್ರೆ, ಅಥವಾ ಈಗ ನೋಡ್ರಿ, ಮದುವೆ ಆದ್ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಬರ್ತದೆ, ಒಂದು ಜವಾಬ್ದಾರಿ ಬರ್ತದೆ. ಎಲ್ಲರೂ ಕೇರ್ ಮಾಡೋದಾಗಲಿ, ಎಲ್ಲರೂ ಬಂದಿರ್ತಾರೆ, ಹೋಗೋದು ಮಾಡೋದು, ಅಥವಾ ಮನೆ ಒಳಗೆ ಇಟ್ಕೊಂಡು ನಾವು ಪ್ರತಿಯೊಂದು ನಾವು ಏನು ಅಥವಾ ನಮ್ಮ ಮನೆಯಿಂದ ಸಾಮಾನು ತರಬೇಕಾದ್ರೆ ಮಾಡಬೇಕಾದ್ರೆ ನಮಗೆ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ಬೈದನ ಆಗಲಿ, ಅತ್ತೆ ಮಾವ ಆಗಲಿ, ಪ್ರತಿಯೊಬ್ಬರನ್ನು ಕೂಡ, ಹೌದಲ್ಲ? ನಿಮ್ಗೆ ಅನ್ಸಲ್ಲ ಹಿಂಗೆ? ನಿಮಗೂ ಈ ರೀತಿ ಅನ್ನಿಸ್ದಾರ? ಕಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಾನು ಮತ್ತೆ ಸತ್ತ ಇದ್ರೆ ಫೀಲ್ ಆದ್ರೆ, ಹೌದಲ್ಲ? ಥ್ಯಾಂಕ್ ಯು.